ನಮಸ್ಕಾರ. ಇವತ್ತು ನಾವು ಒಂದು ಅತ್ಯಂತ ಕುತೂಹಲಕಾರಿ ವಿಷಯದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಮೀನರಾಶಿ. ಹೌದು, ರಾಶಿಚಕ್ರದ ಅತ್ಯಂತ ಆಧ್ಯಾತ್ಮಿಕ ರಾಶಿಯಂತಲೇ ಹೆಸರುವಾಸಿಯಾಗಿರುವ ಮೀನರಾಶಿಯವರ ಬಗ್ಗೆ ಮೂಲ ಮಾಹಿತಿಗಳು ಏನ್ ಹೇಳ್ತವೆ ಅನ್ನೋದನ್ನ ಈ ವಿಶ್ಲೇಷಣೆಯಲ್ಲಿ ನೋಡೋಣ. ಅವರ ಹಿಂದಿನ ಜನ್ಮದ ಒಳ್ಳೆ ಕರ್ಮಗಳು ಇವತ್ತಿನ ಅವರ ಜೀವನವನ್ನು ಹೇಗೆ ಸುಂದರವಾಗಿ ರೂಪಿಸ್ತೇವೆ ಅನ್ನೋದು ನಿಜಕ್ಕೂ ಅಚ್ಚರಿ ಮೂಡಿಸುವಂತಿದೆ. ಬನ್ನಿ ಶುರು ಮಾಡೋಣ. ಇಂದಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ನಾವು ಮುಖ್ಯವಾಗಿ 6 ಅಂಶಗಳನ್ನು ನೋಡಲಿದ್ದೇವೆ. ಮೀನರಾಶಿಯ ದೈವಿಕ ಕರ್ಮ, ಹಿಂದಿನ ಜನ್ಮದ ಸಂಪರ್ಕ, ಅವರಲ್ಲಿರುವ ನಿಸ್ವಾರ್ಥತೆ, ಅದ್ಭುತ ಸೃಜನಶೀಲತೆ, ಆಂತರಿಕ ಶಾಂತಿ ಹಾಗೂ ಕೊನೆಯದಾಗಿ ಅವರಿಗೆ ನೀಡಬಹುದಾದ ಕೆಲವು ಪ್ರಮುಖ ಸಲಹೆಗಳು. ಮೊದಲನೆಯದಾಗಿ ಮೀನರಾಶಿಯ ದೈವಿಕ ಕರ್ಮದ ಬಗ್ಗೆ ಮಾತಾಡೋಣ. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಮೀನರಾಶಿಯು ರಾಶಿಚಕ್ರದ ಕೊನೆಯ ರಾಶಿ, ಜೊತೆಗೆ ಅಷ್ಟೇ ಆಳವಾದ ಆಧ್ಯಾತ್ಮಿಕ ಹಿನ್ನೆಲೆ ಇರೋ ರಾಶಿ ಅಂತ ಮೂಲಗಳು ಸ್ಪಷ್ಟಪಡಿಸುತ್ತವೆ. ಇದು ಕೇವಲ ಒಂದು ರಾಶಿಯಲ್ಲ, ಬದಲಾಗಿ ಅನೇಕ ಜನ್ಮಗಳ ಸುದೀರ್ಘ ಆಧ್ಯಾತ್ಮಿಕ ಪಯಣದ ಒಂದು ಸುಂದರ ಘಟ್ಟ ಅಂತಾನೇ ಹೇಳಬಹುದು. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಕುತೂಹಲಕಾರಿ ವಿಷಯ ಅಂದ್ರೆ ಈ ಸಕಾರಾತ್ಮಕ ಕರ್ಮ ಅನ್ನೋ ಪದ. ಸಾಮಾನ್ಯವಾಗಿ ಕರ್ಮ ಅಂದ ತಕ್ಷಣ ಅದೇನೋ ಹಿಂದಿನ ಜನ್ಮದ ಪಾಪ ಅಥವಾ ಹೊರೆ ಅಂತ ನಾವು ಅಂದ್ಕೊಳ್ತೇವೆ ಅಲ್ವಾ? ಆದ್ರೆ ಮೀನರಾಶಿಯವರ ವಿಷಯದಲ್ಲಿ ಇದು ಸಂಪೂರ್ಣ ಉಲ್ಟಾ. ಇವರ ಈಗಿನ ಜೀವನ ಯಾವುದೇ ಕರ್ಮದ ಹೊರೆಯಿಂದ ಕೂಡಿಲ್ಲ, ಬದಲಾಗಿ ಹಿಂದಿನ ಜನ್ಮದ ಪುಣ್ಯ ಕಾರ್ಯಗಳ ಫಲದಿಂದ ರೂಪುಗೊಂಡಿದೆ. ಈ ಸಕಾರಾತ್ಮಕ ಕರ್ಮಗಳೇ ಅವರಿಗೆ ಪ್ರೀತಿ, ಶಾಂತಿ ಮತ್ತು ಸೃಜನಶೀಲತೆಯ ಉಡುಗೊರೆಗಳಾಗಿ ಈ ಜನ್ಮದಲ್ಲಿ ಸಿಕ್ಕಿವೆ ಅಂತ ಮಾಹಿತಿಗಳು ತಿಳಿಸುತ್ತವೆ. ಈಗ ಇವರ ಈ ಹಿಂದಿನ ಜನ್ಮದ ಆಧ್ಯಾತ್ಮಿಕ ಸಂಪರ್ಕದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಮೀನರಾಶಿಯವರ ವಿಶಿಷ್ಟ ಗುಣಗಳ ಬೇರುಗಳು ಎಲ್ಲಿವೆ ಅನ್ನೋದು ನಿಜಕ್ಕೂ ಆಸಕ್ತಿದಾಯಕ. ನಮಗೆಲ್ಲರಿಗೂ ಕಾಡುವ ಒಂದು ಸಾಮಾನ್ಯ ಪ್ರಶ್ನೆ ಏನಂದ್ರೆ, ಮೀನರಾಶಿಯಲ್ಲಿ ಜನಿಸಿದವರು ಈ ಭೌತಿಕ ಪ್ರಪಂಚಕ್ಕಿಂತ ಹೆಚ್ಚಾಗಿ ಆಧ್ಯಾತ್ಮಿಕ ಪ್ರಪಂಚದ ಕಡೆಗೆ ಏಕೆ ಅಷ್ಟು ಬೇಗ ಆಕರ್ಷಿತರಾಗ್ತಾರೆ? ಈ ಆಸಕ್ತಿದಾಯಕ ಪ್ರಶ್ನೆಗೆ ಮೂಲ ಮಾಹಿತಿಯು ಒಂದು ನೇರವಾದ ಕಾರಣ ಮತ್ತು ಪರಿಣಾಮದ ಸಂಬಂಧವನ್ನು ಬಹಳ ಚೆನ್ನಾಗಿ ವಿವರಿಸುತ್ತದೆ. ಇದು ಎಷ್ಟು ಅದ್ಭುತವಾಗಿದೆ ನೋಡಿ. ಹಿಂದಿನ ಜನ್ಮದಲ್ಲಿ ಇವರು ಸನ್ಯಾಸಿಗಳಾಗಿ, ತತ್ವಜ್ಞಾನಿಗಳಾಗಿ, ದೈವಿಕ ಸತ್ಯವನ್ನ ಹುಡುಕ್ತಾ ತಮ್ಮ ಜೀವನವನ್ನ ಕಳೆದಿದ್ರಂತೆ. ಅದರ ನೇರ ಪರಿಣಾಮವೇ ಪ್ರಸ್ತುತ ಜನ್ಮದಲ್ಲಿ ಅವರಿಗೆ ಸಿಕ್ಕಿರುವ ಅಸಾಧಾರಣವಾದ ಇಂಟ್ಯೂಷನ್ ಅಂದ್ರೆ ಒಳನೋಟ, ಭವಿಷ್ಯದ ಬಗ್ಗೆ ಮುನ್ಸೂಚನೆಗಳನ್ನ ಗ್ರಹಿಸುವ ಶಕ್ತಿ ಮತ್ತು ಕನಸುಗಳ ಮೂಲಕವೇ ಶಾಂತಿಯನ್ನ ಕಂಡುಕೊಳ್ಳುವ ಅದ್ಭುತ ಸಾಮರ್ಥ್ಯ. ಅವರ ಹಿಂದಿನ ಆಧ್ಯಾತ್ಮಿಕ ಸಮರ್ಪಣೆಯೇ ಇಂದಿನ ಅವರ ಯಶಸ್ಸಿಗೆ ಭದ್ರ ಬುನಾದಿಯಾಗಿದೆ. ಮುಂದೆ ಸಾಗುತ್ತಾ ಅವರ ನಿಸ್ವಾರ್ಥತೆ ಮತ್ತು ಆಳವಾದ ಸಹಾನುಭೂತಿಯ ಬಗ್ಗೆ ಮಾತನಾಡೋಣ. ಮೀನರಾಶಿಯವರ ಅತ್ಯಂತ ಪ್ರಸಿದ್ಧ ಗುಣವಾದ ಈ ಅಪಾರ ಕರುಣೆ ಎಲ್ಲಿಂದ ಬಂತು ಅನ್ನೋದನ್ನ ಇದು ವಿವರಿಸ್ತದೆ. ಹೌದು, ಮೀನರಾಶಿಯವರಲ್ಲಿರುವ ಈ ಆಳವಾದ, ಒಮ್ಮೊಮ್ಮೆ ಅತಿಯನಿಸುವಷ್ಟು ಸಹಾನುಭೂತಿಯ ಭಾವನೆ ಎಲ್ಲಿಂದ ಹುಟ್ಟಿಕೊಳ್ಳುತ್ತದೆ? ಹಿಂದಿನ ಜನ್ಮದ ದಯೆ, ಕರುಣೆ ಇಂದಿನ ಮೀನರಾಶಿಯವರ ಭಾವನಾತ್ಮಕ ಪ್ರಪಂಚವನ್ನು ಹೇಗೆ ರೂಪಿಸಿದೆ ಅನ್ನೋದು ನಿಜಕ್ಕೂ ನಮ್ಮಲ್ಲಿ ಕುತೂಹಲ ಮೂಡಿಸುವಂತಹ ವಿಷಯ. ಇದರ ಹಿಂದಿನ ಕತೆ ಬಹಳ ಸುಂದರವಾಗಿದೆ. ಹಿಂದಿನ ಜನ್ಮದಲ್ಲಿ ಇವರು ಕಷ್ಟದಲ್ಲಿರುವವರಿಗೆ ಸಾಂತ್ವನ ಹೇಳುವ, ಇತರರ ರಹಸ್ಯಗಳನ್ನು ಕಾಪಾಡುವ ಹಾಗೂ ಯಾವುದೇ ಜೀವಿಗೂ ನೋವು ಮಾಡದಿರುವ ಗುಣ ಹೊಂದಿದ್ದರಂತೆ. ಅಂದರೆ ಇವರು ಒಂದು ರೀತಿಯಲ್ಲಿ ಹೀಲರ್ಸ್ ಅಥವಾ ಗುಣಪಡಿಸುವರಾಗಿದ್ದರು. ಇದರ ನಿಖರವಾದ ಫಲಿತಾಂಶವೇ ಇಂದು ಅವರು ಯಾರನ್ನು ಜಡ್ಜ್ ಮಾಡದ, ಅತಿ ಹೆಚ್ಚು ಸಹಾನುಭೂತಿ ಹೊಂದಿರುವ ಅತ್ಯುತ್ತಮ ಸ್ನೇಹಿತರಾಗಿದ್ದಾರೆ. ಜನರ ಮಾತುಗಳನ್ನು ಯಾವುದೇ ಪೂರ್ವಾಗ್ರಹವಿಲ್ಲದೆ ಆಲಿಸುವ ಶಕ್ತಿ ಇವರಿಗಿದೆ. ಮೂಲ ಪಠ್ಯದಲ್ಲಿರುವ ಒಂದು ಪ್ರಬಲವಾದ ಸಾಲನ್ನು ಇಲ್ಲಿ ಗಮನಿಸಬೇಕು. ಬೇರೆಯವರ ನೋವು ಸ್ವತಃ ತಮ್ಮದೇ ನೋವಿನಂತೆ ಅವರಿಗೆ ಭಾಸವಾಗುತ್ತದೆ. ಮೀನರಾಶಿಯವರು ತಮ್ಮ ಸುತ್ತಲಿನವರ ಕಷ್ಟಗಳನ್ನು ಇಷ್ಟು ಆಳವಾಗಿ ಗ್ರಹಿಸ್ತಾರೆ ಮತ್ತು ಹೀರಿಕೊಳ್ತಾರೆ ಅನ್ನೋದನ್ನ ಈ ಸಾಲು ಸ್ಪಷ್ಟವಾಗಿ ತೋರಿಸ್ತದೆ. ಈ ಒಂದು ವಿಶೇಷ ಗುಣವೇ ಅವರನ್ನು ಇತರರಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿಸ್ತದೆ. ಇನ್ನು ಅವರ ಕಲೆ ಮತ್ತು ಅದ್ಭುತ ಸೃಜನಶೀಲತೆಯ ಕಡೆಗೆ ಬರೋಣ. ಮೀನರಾಶಿಯವರ ಈ ರೋಮಾಂಚಕ ಕಲ್ಪನಾ ಶಕ್ತಿಯ ಐತಿಹಾಸಿಕ ಬೇರುಗಳನ್ನು ನಾವೀಗ ಅನ್ವೇಷಿಸೋಣ. ಮೀನರಾಶಿಯವರ ಈ ಅಸಾಧಾರಣ ಕಲಾತ್ಮಕ ಪ್ರತಿಭೆ ಮತ್ತು ಅತ್ಯಂತ ಶ್ರೀಮಂತ ಕಲ್ಪನಾ ಶಕ್ತಿಯ ಹಿಂದಿರುವ ಆ ಕರ್ಮದ ಮೂಲವಾದರೂ ಏನು? ಹಿಂದಿನ ಜನ್ಮದ ಯಾವ ಕ್ರಿಯೆಗಳು ಇವತ್ತು ಅವರನ್ನ ಇಷ್ಟೊಂದು ಅದ್ಭುತ ಕಲಾಕಾರರನ್ನಾಗಿ, ಜೀನಿಯಸ್ ಆಗಿ ರೂಪಿಸಿವೆ ಅಂತ ಒಮ್ಮೆ ಯೋಚಿಸಿ. ಮಾಹಿತಿಯ ಪ್ರಕಾರ
ಹಿಂದಿನ ಜನ್ಮದಲ್ಲಿ ಅವರು ಸಂಗೀತಗಾರರಾಗಿ, ಕವಿಗಳಾಗಿ, ನೃತ್ಯಗಾರರಾಗಿ ತಮ್ಮ ಆಂತರಿಕ ಪ್ರಪಂಚವನ್ನು ಅದ್ಭುತವಾಗಿ ವ್ಯಕ್ತಪಡಿಸಿದರು. ಪ್ರಸ್ತುತ ಜನ್ಮದಲ್ಲಿ ಅದರ ಫಲಿತಾಂಶವಾಗಿ ತಮ್ಮ ಸುತ್ತಲಿನ ಪರಿಸರವನ್ನು ಸುಂದರಗೊಳಿಸುವ ಮತ್ತು ಸೃಜನಶೀಲ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಗಳಿಸುವ ಸ್ವಾಭಾವಿಕ ಸಾಮರ್ಥ್ಯವನ್ನು ಅವರು ಪಡೆದಿದ್ದಾರೆ. ಅಂದ್ರೆ ಅವರ ಇಂದಿನ ಕಲಾತ್ಮಕ ಸ್ಪರ್ಶ ಕೇವಲ ಅವರ ಹಿಂದಿನ ಜನ್ಮದ ಆಸಕ್ತಿ ಮತ್ತು ಭಾವನೆಗಳ ಮುಂದುವರಿಕೆಯಷ್ಟೇ. ಎಷ್ಟೊಂದು ಅದ್ಭುತ ಅಲ್ವಾ? ಮುಂದಿನ ವಿಷಯ ಸ್ವೀಕಾರ ಮತ್ತು ಆಂತರಿಕ ಶಾಂತಿ. ಜೀವನದ ಅನಿವಾರ್ಯ ಸವಾಲುಗಳನ್ನು ಮೀನರಾಶಿಯವರು ಎದುರಿಸುವ ರೀತಿ ನಿಜಕ್ಕೂ ವಿಶೇಷ. ಅದರ ಬಗ್ಗೆ ಈಗ ತಿಳಿಯೋಣ. ಎಷ್ಟೇ ಒತ್ತಡ, ಆತಂಕ ಇದ್ರೂ ಸಹ ಆ ಪರಿಸ್ಥಿತಿಗಳಿಗೆ ಅಷ್ಟು ಸುಲಭವಾಗಿ ಹೊಂದಿಕೊಳ್ಳಲು ಮತ್ತು ಶಾಂತವಾಗಿರಲು ಅವರಿಗೆ ಹೇಗೆ ಸಾಧ್ಯವಾಗುತ್ತದೆ? ಅವರ ಈ ಅದ್ಭುತ ಮಾನಸಿಕ ಸ್ಥೈರ್ಯದ ಹಿಂದಿರುವ ರಹಸ್ಯವನ್ನು ನಾವೀಗ ಬಿಡಿಸಿ ನೋಡಲಿದ್ದೇವೆ. ಹಿಂದಿನ ಜನ್ಮದಲ್ಲಿ ಅವರು ಜೀವನವನ್ನು ಅದು ಹೇಗಿದೆಯೋ ಹಾಗೆಯೇ ಸ್ವೀಕರಿಸುತ್ತಿದ್ರು. ನಡೆಯುವುದೆಲ್ಲವೂ ದೈವಿಕ ಯೋಜನೆ ಅಂತ ನಂಬಿ ಪ್ರಶಾಂತವಾಗಿ ಅದಕ್ಕೆ ಶರಣಾಗುತ್ತಿದ್ರು. ಇದೇ ಕಾರಣಕ್ಕೆ ಇಂದಿನ ಜನ್ಮದಲ್ಲಿ ಅವರಿಗೆ ಅದ್ಭುತವಾದ ಹೊಂದಿಕೊಳ್ಳುವಿಕೆ, ಒತ್ತಡ ನಿಭಾಯಿಸುವ ಕಲೆ ಮತ್ತು ಬದಲಾವಣೆಯ ಸಮಯದಲ್ಲಿ ಆಂತರಿಕ ಸಮತೋಲನವನ್ನು ಕಾಪಾಡಿಕೊಳ್ಳುವ ಶಕ್ತಿ ಒಲೆಡು ಬಂದಿದೆ. ಬ್ರಹ್ಮಾಂಡದ ಮೇಲಿನ ಅವರ ಈ ಹಿಂದಿನ ನಂಬಿಕೆಯೇ ಇಂದಿನ ಜೀವನದ ಏಳುಬೀಳುಗಳನ್ನು ಸುಲಭವಾಗಿ ನಿಭಾಯಿಸಲು ಅವರಿಗೆ ಸಹಾಯ ಮಾಡುತ್ತಿದೆ. ಈ ಕರ್ಮದ ವಿಶ್ಲೇಷಣೆಯಿಂದ ನಾವು ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಅದೇ ಮೀನರಾಶಿಯವರಿಗೆ ಇರುವ ಪ್ರಮುಖ ಸಲಹೆಗಳು. ಮೂಲಪಠ್ಯವನ್ನು ಆಧರಿಸಿ ಈ ಮಾಹಿತಿಯು ನಿಜ ಜೀವನದಲ್ಲಿ ಹೇಗೆ ಉಪಯುಕ್ತವಾಗುತ್ತದೆ ಅನ್ನೋದನ್ನ ಈಗ ನೋಡೋಣ. ನಾವು ಇಲ್ಲಿಯವರೆಗೆ ನೋಡಿದ ಸಂಪೂರ್ಣ ಕಾರಣ ಮತ್ತು ಪರಿಣಾಮದ ಕಥೆಯನ್ನು ಒಮ್ಮೆ ಸಂಕ್ಷಿಪ್ತವಾಗಿ ನೋಡೋಣ. ಸನ್ಯಾಸಿಗಳು ಮತ್ತು ತತ್ವಜ್ಞಾನಿಗಳಾಗಿದ್ದವರು ಇಂದು ಒಳನೋಟ ಮತ್ತು ಮುನ್ಸೂಚನೆಯನ್ನು ಪಡೆದಿದ್ದಾರೆ. ಹೀಲರ್ಸ್ ಮತ್ತು ರಕ್ಷಕರಾಗಿದ್ದವರು ಇಂದು ಆಳವಾದ ಸಹಾನುಭೂತಿಯನ್ನು ಹೊಂದಿದ್ದಾರೆ. ಕವಿಗಳಾಗಿದ್ದವರು ಅದ್ಭುತ ಸೃಜನಶೀಲತೆಯನ್ನು ಪಡೆದಿದ್ದಾರೆ ಹಾಗೂ ಶಾಂತಿಯುತ ವಿಶ್ವಾಸಿಗಳಾಗಿದ್ದವರು ಇಂದು ಹೊಂದಿಕೊಳ್ಳುವಿಕೆ ಮತ್ತು ಆಂತರಿಕ ಶಾಂತಿಯನ್ನು ಹೊಂದಿದ್ದಾರೆ. ಮೀನರಾಶಿಯವರಿಗೆ ಒಲಿದು ಬಂದಿರುವ ಸಕಾರಾತ್ಮಕ ಕರ್ಮದ ಉಡುಗೊರೆಗಳ ಕಂಪ್ಲೀಟ್ ಪಿಕ್ಚರ್ ಇದು. ಈ ಎಲ್ಲದರ ಆಧಾರದ ಮೇಲೆ ಮೂಲ ಮಾಹಿತಿಯು 3 ನಿರ್ಣಾಯಕ ಸಲಹೆಗಳನ್ನು ನೀಡುತ್ತದೆ. ಮೊದಲನೆಯದು, ಸೃಜನಶೀಲತೆಯನ್ನು ವ್ಯಕ್ತಪಡಿಸಿ. ಅಂದ್ರೆ ಸಂಗೀತ, ಕಲೆ ಅಥವಾ ಬರವಣಿಗೆಯ ಮೂಲಕ ಆಂತರಿಕ ಭಾವನೆಗಳನ್ನು ಹೊರಹಾಕುವುದು. ಎರಡನೆಯದು, ಒಳನೋಟವನ್ನು ನಂಬಿ. ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತಮ್ಮ ಆಂತರಿಕ ಧ್ವನಿಯೇ ಅವರಿಗೆ ಅತ್ಯುತ್ತಮ ಮಾರ್ಗದರ್ಶಕ. ಮೂರನೆಯದು ಹಾಗೂ ಅತ್ಯಂತ ಮುಖ್ಯವಾದದ್ದು, ಗಡಿಗಳನ್ನು ನಿಗದಿಪಡಿಸಿ. ಮೀನರಾಶಿಯವರು ಅತಿಯಾದ ಸೂಕ್ಷ್ಮ ಸಂವೇದನಾಶೀಲರಾಗಿರುವುದರಿಂದ ಇತರರ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸಿಕೊಳ್ಳಲು ಭಾವನಾತ್ಮಕ ಗಡಿಗಳನ್ನು ಹಾಕಿಕೊಳ್ಳುವುದು ತುಂಬಾನೇ ಅಗತ್ಯ. ಕೊನೆಯದಾಗಿ ಒಂದು ಅದ್ಭುತವಾದ ಆಲೋಚನೆಯೊಂದಿಗೆ ನಾವು ಈ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸೋಣ. ನಮ್ಮ ಪ್ರಸ್ತುತ ಜೀವನವು ನಮ್ಮದೇ ಹಿಂದಿನ ಕಾರ್ಯಗಳಿಂದ ರಚಿಸಲ್ಪಟ್ಟ ಒಂದು ಸುಂದರವಾದ ಕಲಾಕೃತಿಯಾಗಿದ್ರೆ, ನಮ್ಮ ಭವಿಷ್ಯಕ್ಕಾಗಿ ಈಗ ನಾವು ಎಂಥ ಸುಂದರವಾದ ಕರ್ಮವನ್ನು ಸೃಷ್ಟಿಸುತ್ತಿದ್ದೇವೆ? ಈ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಮೂಡಲೇಬೇಕು ಅಲ್ವಾ? ಕರ್ಮದ ಚಕ್ರ ಮತ್ತು ನಮ್ಮ ಪ್ರಸ್ತುತ ಕಾರ್ಯಗಳ ಪ್ರತಿಬಿಂಬದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಇದು ಖಂಡಿತವಾಗಿಯೂ ಪ್ರೇರೇಪಿಸುತ್ತದೆ. ಈ ಆಳವಾದ ಮಾಹಿತಿಯ ಅಧ್ಯಯನದಲ್ಲಿ ಜೊತೆಯಾಗಿದ್ದಕ್ಕೆ ಹೃದಯದ ಧನ್ಯವಾದಗಳು.